आवो टुगेदर भैया भैया ಜಾತಿ భేదంలో లేదయ్యా. தமிழ்நாடு பாலிடிக்ஸ் இன்னும் ஒரே ஒரு நாள்ல பிக் இம்பாக்ட் கொடுக்க போகுது. பெங்களூர் பசங்கள நாங்க ரெண்டு பேருது இன்னைக்கு பேச போறது த கோட் தளபதி விஜய் பத்தி. பிறப்புக்கும் எல்லாம் மொழி. We are all equal by birth. ಟಿವಿಕೆ ತಮಿಳಗ வெற்றி ಕಳಗಂ. ಫಸ್ಟ್ ನಾವು ಟಿವಿಕೆ ಫ್ಲಾಗ್ ಅಲ್ಲಿ ಏನೇನು ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಮೇಲ್ಗಡೆ ಕೆಳಗಡೆ ಡಾರ್ಕ್ ರೆಡ್ ಬ್ಲಾಕ್ ಕಲರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸ್ಟ್ರೆಂತ್. ಮತ್ತೆ ಮಿಡಿಲ್ ಇರೋ ಯೆಲ್ಲೋ ಕಲರ್ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನಾವು ಕಾಮ್ನೆಸ್, ಹ್ಯಾಪಿನೆಸ್ ಮತ್ತೆ ನಮ್ ಗುರಿ, ನಮ್ ಗೋಲ್ ಏನಿದೆಯೋ ಅದ್ರ ಜೊತೆ ಓಡ್ಬೇಕಂತ ಅದು ಇಂಡಿಕೇಟ್ ಮಾಡುತ್ತೆ. ಇವಾಗ ಮಿಡಲ್ ಅಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ, ಆ ಮಧ್ಯದಲ್ಲಿ ಒಂದು ಹೂವಿನ ಕಾಣಿಸ್ತಿದೆಯಲ್ಲ, ಹೂವು ಅಂದ್ರೆ ವಾಗೈ ಫ್ಲವರ್ ಅಂತ ಕರಿತೀವಿ ನಾವು ಅದನ್ನ. ಆ ಫ್ಲವರ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ನಮ್ಗೆ ಏನೋ ಒಂದು ಒಳ್ಳೇದಾಗತ್ತೆ, ಇಲ್ಲಾಂದ್ರೆ ಏನೋ ಒಂದು ಜಯ ಸಿಗುತ್ತೆ ಅನ್ನೋ ತರ ಇದ್ರೆ ಆ ಹೂನ ತಗೊಂಡ್ ಹೋಗ್ಬೇಕು ಅಂತ ತಳಪತಿ ವಿಜಯ್ ಅವರು ಆ ಹೂನ ಅದ್ರಲ್ಲಿ ಇಂಡಿಕೇಟ್ ಮಾಡಿರೋವಂಥದ್ದು. ಇನ್ನ 28 ಸ್ಟಾರ್ಸ್ ಇದೆ ಇದರಲ್ಲಿ. ಆ 28 ಸ್ಟಾರ್ಸ್ ಅದರಲ್ಲಿ 5 ತುಂಬಾ ಮುಖ್ಯ, ಅದನ್ನ ನಾನು ಆಮೇಲೆ ಹೇಳ್ತೀನಿ. ಆಮೇಲೆ ಯೆಲ್ಲೋ ಕಲರ್ ಅಲ್ಲಿ ಅಕ್ಕಪಕ್ಕ 2 ಆನೆಗಳಿದೆಯಲ್ಲ, ಆ 2 ಆನೆಗಳು ಸ್ಟ್ರೆಂತ್ ಅನ್ನೋ ತರ ತೋರಿಸಿರುವಂತದ್ದು. ನೀವು ತುಂಬಾ XYZ ಪಾರ್ಟೀಸ್ ಗಳಲ್ಲೆಲ್ಲ ನೋಡಿರ್ತೀರಾ, ಅದು ಇದು ಅಂದ್ಬಿಟ್ಟು ಒಂಥರ ಹಾಕ್ಬಿಟ್ಟು ನಾವು ಹಂಗ್ ಸ್ಟ್ರೆಂತ್ ಹಿಂಗ್ ಸ್ಟ್ರೆಂತ್ ಧರ್ಮ ಅಂತ ಹೇಳ್ಕೊಂಡು ಒಬ್ಬರನ್ನ ಮಂಗ ಮಾಡುವಂಥದ್ದು, ಇಲ್ಲ ಅಂದ್ರೆ ಜಾತಿ ಅಂತ ಹೇಳ್ಕೊಂಡು ಇನ್ನೊಂದು ಮಂಗ ಮಾಡುವಂಥದ್ದು. ಅವೆರಡು ತೋರಿಸ್ಬಿಟ್ಟು ನಾವಿದೀವಿ ಹಿಂಗ್ ಇದೀವಿ ಅಂತ ಹೇಳ್ತಾರಲ್ಲ. ಸೊ ಹಂಗೆ ಇದು ಬೇರೆ ತರ. ಇದು ಆನೆ ಅಂದ್ರೆ ಸ್ಟ್ರೆಂತ್, ಅದು ನಿಮ್ಗೂ ಚೆನ್ನಾಗುತ್ತು. ಮಹಾಭಾರತದ ಕಾಲದಿಂದನೂ ನಾವು ಅದನ್ನೇ ಆನೆ ಅಂದ್ರೆ ಒಂದು ಸ್ಟ್ರೆಂತ್. ದುರ್ಯೋಧನಿಗೆ 1000 ಆನೆ ಬಲ ಅಂತ ಹೇಳ್ತೀವಲ್ಲ, ಸೊ ಆ ತರ ಈ TVK ಅನ್ನೋ ಫ್ಲಾಗ್ ಅಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿರುವಂತದ್ದು ವಿಜಯ್ ಅವರು ಹೇಳಿರುವಂತದ್ದು. ಇವಾಗ ನಾನು 5 ಸ್ಟಾರ್ಸ್ ಅಂತ ಹೇಳಿದೆ ಗೊತ್ತಾ, 5 ಸ್ಟಾರ್ಸ್. 5 ಸ್ಟಾರ್ಸ್ ಏನ್ ಗೊತ್ತಾ, TVK ಐಡಿಯಾಲಜೀಸ್ ಅಂತ ಮಾಡಿರುವಂತದ್ದು. ಐಡಿಯಾಲಜೀಸ್ ಯಾರು ಅಂದ್ರೆ ಪೆರಿಯಾರ್, ಸೋಷಿಯಲ್ ಜಸ್ಟಿಸ್. ಕಾಮರಾಜ್ ಅವರು ಬಂದು ಆನರ್ ಅಡ್ಮಿನಿಸ್ಟ್ರೇಷನ್. ಡಾಕ್ಟರ್ BR ಅಂಬೇಡ್ಕರ್ ಬಂದು ಈಕ್ವಲ್ ಜಸ್ಟಿಸ್ ಮತ್ತೆ ಈಕ್ವಲ್ ಆಪರ್ಚುನಿಟಿ. ರಾಣಿ ವೇಲು ನಾಚಿಯಾರ್, ಸೋಷಿಯಲ್ ಇನ್ಕ್ಲೂಸಿವಿಟಿ ಅಂಡ್ ಕಮ್ಯುನಲ್ ಹಾರ್ಮನಿ. ಅಂಜಯ್ ಅಮ್ಮಲ್, ವಾಟರ್ ರಿಸೋರ್ಸಸ್. ಟಿವಿಕೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅದು ಅನೌನ್ಸ್ ಮಾಡಿರೋದು February 2nd, 2024. ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಪೆರಪುಕುಂ ಎಲಂ ಯೂರ್ ಅಂದ್ರೆ ಆಲ್ ಆರ್ ಈಕ್ವಲ್ ಬೈ ಬರ್ತ್. ಇವರು TVK ಅಜೆಂಡಾ ಅಂತ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದ್ ಸ್ವಲ್ಪ, ನಿಮ್ಮ ವಿಜಯಣ್ಣ ಅವರು. ಅದ್ರ ಬಗ್ಗೆ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಎಕ್ಸ್ ಪಾರ್ಟಿ ಇದೆ ಗೊತ್ತಾ, ಅದೊಂದು 5 ಗ್ಯಾರಂಟಿ ಕೊಟ್ರಲ್ಲ, ಅದೇ ತರನೇ ಇವರು ಒಂದ್ ಸ್ವಲ್ಪ ಗ್ಯಾರಂಟಿನ ಕೊಟ್ಬಿಟ್ಟಿದ್ದಾರೆ. ಇದು ನಾವು ಅಜೆಂಡಾ ಅಂತ ಹಾಕೊಂಡ್ಬಿಡೋಣ, ಓಕೆನಾ. ಇನ್ನು ಮೊದಲನೇ ಅಜೆಂಡಾ ಅಂತ ಹೋದ್ರೆ ವುಮೆನ್ಸ್ ವೆಲ್ಫೇರ್ ಅಂದ್ರೆ ವುಮೆನ್ಸ್ ಸೇಫ್ಟೀಸು, ಅದ್ರ ಬಗ್ಗೆ. ಇನ್ನ ಎರಡನೇದು ಅಂತ ಹೋದ್ರೆ ಕ್ಲೀನ್ ಗವರ್ನೆನ್ಸ್ ಅಂತ ಹೇಳಿದ್ದಾರೆ. ಮೂರನೇದು ಬಂದು ಆಂಟಿ ಡ್ರಗ್ ಮತ್ತೆ ಸೋಷಿಯಲ್ ಹಾರ್ಮೋನಿ ಅಂತ ಹೇಳಿದ್ದಾರೆ. 4ನೇದು ಬಂದು ಹೆಲ್ತ್ ಫಾರ್ ಆಲ್ ಅಂತ ಹೇಳಿದ್ದಾರೆ. ಇನ್ನು 5ನೇದು ಬಂದು ಎಜುಕೇಶನ್ ರಿವ್ಯಾಲ್ಯೂಯೇಷನ್ ಅಂತ ಹೇಳಿದ್ದಾರೆ. ಇನ್ನು 6ನೇದು ಬಂದು ಫಾರ್ಮರ್ಸ್ ಬಗ್ಗೆ. 7ನೇದು ಬಂದು ಜಾಬ್ ಮತ್ತೆ ಅಪರ್ಚುನಿಟೀಸ್ ಬಗ್ಗೆನೂ ಅಂತ ಹೇಳಿದ್ದಾರೆ. ಇನ್ನು ಲಾಸ್ಟ್ ಬಂದು ಬೇಸಿಕ್ ಅಮೆಂಡ್ಮೆಂಟ್ಸ್. ಇದಕ್ಕೆ ಮೊದಲನೇ ಅಜೆಂಡಾ ಕಂಪ್ಲೀಟ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇ ಅಜೆಂಡಾ ಏನಂದ್ರೆ ವುಮೆನ್ಸ್ ವೆಲ್ಫೇರ್, ಅಂದ್ರೆ ಮನೆ ಯಜಮಾನತಿಗೆ 2500 ರೂಪಾಯಿ ಕೊಡ್ತೀನಿ ಅಂತ ಹೇಳಿರೋದು ಮಂತ್ಲಿ. ಇನ್ನು ಎರಡನೇ ವಿಷಯಕ್ಕೆ ಬಂದ್ರೆ 6 LPG ಗ್ಯಾಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗಿನ ಸಿಚುವೇಶನ್ಸ್ ಗಳನ್ನ ನೋಡಿದ್ರೆ ಇರಾನ್ ಮತ್ತೆ ಅಮೆರಿಕ ಇವರೆಲ್ಲ ಯುದ್ಧ ಮಾಡ್ತಾರದ್ ನೋಡಿದ್ರೆ ಇಲ್ಲಿ ನಮ್ ಬೆಂಗಳೂರಲ್ಲೇ ಕರೆಕ್ಟಾಗಿ ಗ್ಯಾಸ್ ಸಿಗ್ತಲ್ಲ. ಬಟ್ ತಮಿಳ್ನಾಡವರು ಹೇಗ್ ಕೊಡ್ತಾರೆ ಅಂತ ನಮಗೂ ಕೂಡ ಐಡಿಯಾ ಇಲ್ಲ. ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಮಾಡಿದ್ದಾರೆ ವಿಜಯಣ್ಣ. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಇನ್ನು 3ನೇದು ಬಂದ್ರೆ 1,000 ಗೋಲ್ಡ್ ಮತ್ತೆ ಮ್ಯಾರೇಜ್ ಆಗೋರಿಗೆ ಸಿಲ್ಕ್ ಸ್ಯಾರಿ ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಆಮೇಲೆ 4ನೇದು ಬಂದು ಹುಟ್ಟೋ ಮಕ್ಕಳಿಗೆ ವೆಲ್ಕಮ್ ಕಿಟ್ ಮತ್ತೆ ಗೋಲ್ಡ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ, ಎಲ್ಲ ಗ್ರಾಮ್ ಲೆಕ್ಕದಲ್ಲೇ. 5ನೇದು ಬಂದು ಸೇಫ್ಟಿ ಮೆಜರ್ಮೆಂಟ್ಸ್ ಫಾರ್ ವುಮೆನ್ಸ್ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಇವಾಗ
ತುಂಬಾ ರೇಪ್ಗಳಾಗಿರ್ಬೋದು, ಇಲ್ಲ ಚುಡಾಯಿಸಿರುವಂತ ತರ ಆಗಿರ್ಬೋದು, ಇಲ್ಲ ಬೇರೆ ಏನೋ ಕಿತಾಪತಿ ಮಾಡುವಂತದ್ದಾಗಿರ್ಬೋದು, ಇದರೆಲ್ಲ ಕೂಡ ಗಮನ ನಾವು ತಗೊಂಡು ವುಮೆನ್ ಸೇಫ್ಟಿ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನ ಎರಡನೇ ಅಜೆಂಡಾ ಬಂದ್ರೆ ಕ್ಲೀನ್ ಗವರ್ನೆನ್ಸ್. ಈಗ ನಾವು ಕೂಡ ಫೇಸ್ ಮಾಡ್ತಾನೆ ಇದೀವಿ, ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಆಗಿರ್ಬೋದು. ತುಂಬಾ ಜನ ಈಗ ಧಾರವಾಡಲ್ಲಿ ಕೂಡ ಇನ್ಸಿಡೆಂಟ್ಗಳು ನಡೀತು, ಅದೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು, KPSC ಬಗ್ಗೆ. ಈಗ ಅದೇ ತರ ಈಗ ವಿಜಯಣ್ಣ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಕ್ಲೀನ್ ಗವರ್ನೆನ್ಸ್ ಅಂತ. ಯೂನಿವರ್ಸಿಟಿ ಮತ್ತೆ ಎಜುಕೇಶನ್ ಸಪೋರ್ಟ್ ಫಾರ್ ಸ್ಟೂಡೆಂಟ್ಸ್ ಅಂತ ಹಾಕಿದ್ದಾರೆ. ಝೀರೋ ಟಾಲರೆನ್ಸ್ ಮತ್ತೆ ಝೀರೋ ಕರಪ್ಷನ್ ಅಂತಾನು ಕೂಡ ಹೇಳಿದ್ದಾರೆ. ಮೂರನೇ ಅಜೆಂಡಾ ಬಂದು ಆಂಟಿ ಡ್ರಗ್ ಮತ್ತೆ ಸೋಷಿಯಲ್ ಹಾರ್ಮೋನಿ ಅಂತ ಕೂಡ ಹೇಳಿದ್ದಾರೆ. ಡ್ರಗ್ಸ್ ಬಗ್ಗೆ ತುಂಬಾ ವಿಷಯಗಳು ಎಲ್ಲ ಪ್ರಚಾರಗಳು ಅಂದ್ರೆ ಎಲ್ಲ ನೆಗೆಟಿವ್ ಥಾಟ್ಸ್ ಗಳೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಎಂಟೈರ್ ಸೌತ್ ಇಂಡಿಯಾ ಆಗಿರ್ಬೋದು, ನಾರ್ತ್ ಇಂಡಿಯಾ ಆಗಿರ್ಬೋದು, ಎಂಟೈರ್ ಇಂಡಿಯಾ ಕೂಡ ಆಗಿರ್ಬೋದು, ಇದೆಲ್ಲ ಕೂಡ ಮಾಡ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಅದ್ರ ವಿರೋಧ ನಾನು ನಿಲ್ತೀನಿ ಅಂತ ವಿಜಯಣ್ಣ ಕೂಡ ಹೇಳಿದ್ದಾರೆ. ನಾಲ್ಕನೇ ಅಜೆಂಡಾ ಬಂದು ಹೆಲ್ತ್ ಫಾರ್ ಆಲ್ ಅಂತ. ಇವಾಗ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳೆಲ್ಲ ನೀವು ನೋಡಿರ್ತೀರಾ, ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ಹೇಗೆ ಅವೈಲಬಿಲಿಟಿ ಇದೆ, ಯಾವಾಗ ಏನೇನ್ ಮಾಡ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆನೂ ಕೂಡ ಗಮನ ತರಿಸಿದ್ದಾರೆ ವಿಜಯಣ್ಣ ಅವರು. 25 lakhs ಹೆಲ್ತ್ ಇನ್ಶೂರೆನ್ಸ್ ಫಾರ್ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ವಿತ್ ಅಡ್ವಾನ್ಸ್ ಫೆಸಿಲಿಟೀಸ್. ಅಂದ್ರೆ ನೋಡೋಣ, ಬರೀ ಏನು ಗರ್ಭಿಣಿಯರಿಗೆ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಪೀಪಲ್ಸ್ಗೆ ಅಂತಾನೆ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಾಗಲ್ಲ. ಲೆಟ್ಸ್ ಸಿ ಏನೇನ್ ಇಂಪ್ಲಿಮೆಂಟ್ ಮಾಡ್ತಾರೆ ಈ ಹೆಲ್ತ್ ಇನ್ಶೂರೆನ್ಸ್ ಇದರಲ್ಲಿ ಅಂತ, ಹೆಲ್ತ್ ಫಾರ್ ಆಲ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ, ಅಜೆಂಡಾದಲ್ಲಿ. ಇನ್ನು ಫಾರ್ಮರ್ಸ್ ಬಗ್ಗೆ ಆದ್ರೆ 5ನೇ ಅಜೆಂಡಾ 100% ಕ್ರಾಪ್ ಇನ್ಶೂರೆನ್ಸ್ ಫಾರ್ ಆಲ್ ಫಾರ್ಮರ್ಸ್ ಅಂತ ಕೂಡ ಹಾಕೊಂಡಿದ್ದಾರೆ. ಇನ್ನ ಮೇನ್ ಸಪೋರ್ಟ್ ಅಂತ ಕೂಡ ಏನೋ ಹಾಕಿದ್ದಾರೆ. ಏನಂದ್ರೆ ಶುಗರ್ ಕೇನ್. ಇವಾಗ ರೀಸೆಂಟ್ಲಿ ನಮ್ಗೆ ಒಂದು ಹೋರಾಟ ನಡೀತು ನಾರ್ತ್ ಕರ್ನಾಟಕದಲ್ಲಿ. ಶುಗರ್ ಕೇನ್ಗೆ ಅಂದ್ರೆ ಕಬ್ಬಿಗೆ ಟನ್ಗೆ 3,500 ಕೊಡಿ, 3,600 ಕೊಡಿ, 3,450 ಕೊಡಿ ಅಂತ ಎಲ್ಲ ಕೇಳಿದ್ರು. ಈಗ ಅದೇ ತರ ಅಲ್ಲಿರೋ ತಮಿಳ್ನಾಡು ಇರುವಂತ ಫಾರ್ಮರ್ಸಿಗೆ 4,500 ಪರ್ ಟನ್ ಕೊಡ್ತೀನಿ ಅಂತ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದೊಂದು ಕೂಡ ಇಂಟ್ರೆಸ್ಟಿಂಗ್. ಲೆಟ್ಸ್ ಸಿ ಏನಾಗುತ್ತೆ. ಅಲ್ಲೇನಾದ್ರು ಇಂಪ್ಲಿಮೆಂಟ್ ಕೂಡ ಆದ್ರೆ ನಾವು ಕೂಡ ಇದೇ ತರ ಒಂದು ಇಂಪ್ಲಿಮೆಂಟ್ ತರ್ಸೋಣ, ಅಷ್ಟೇ. ಇವಾಗ 6ನೇ ಅಜೆಂಡಾ ಬಗ್ಗೆ ಮಾತಾಡೋಣ. ಎಜುಕೇಶನ್ ಬಗ್ಗೆ ಹೇಳ್ಬೇಕಾದ್ರೆ ಫ್ರೀ ಹೈಯರ್ ಎಜುಕೇಶನ್ ಫಾರ್ ಮಾರ್ಜಿನಲ್ ಫಾರ್ಮರ್ಸ್. ಮಾರ್ಜಿನಲ್ ಫಾರ್ಮರ್ಸ್ ಅಂದ್ರೆ ಇವಾಗ 2.5 acres ಒಳಗೆ ಯಾವ್ಯಾವ ಫಾರ್ಮರ್ಸ್ ಇದ್ದಾರೋ ಅವರೆಲ್ಲ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಫ್ರೀ ಆಗಿ ಮಾಡ್ಕೊಡ್ತಾರೆ ಅಂತ ವಿಜಯಣ್ಣ ಒಂದು ಪ್ರಾಮಿಸ್ ಕೊಟ್ಟಿದ್ದಾರೆ. ಮತ್ತೆ 0 ಇಂಟ್ರೆಸ್ಟ್ ಎಜುಕೇಶನ್ ಲೋನ್, 1% ಇಂಟ್ರೆಸ್ಟ್ ಪೇ ಮಾಡಂಗಿಲ್ಲ. ಸೊ ಈ ಐಡಿಯಾ ಬಂದು ತುಂಬಾ ಒಳ್ಳೇದಾಗಿದೆ. ಮತ್ತೆ ಗೌರ್ಮೆಂಟ್ ಗ್ಯಾರಂಟಿ ಫಾರ್ ಎಜುಕೇಶನ್. ವಿಜಯಣ್ಣ ಬಂದು ಇವಾಗ ಪೊಲಿಟಿಕಲ್ ಅಲ್ಲಿ ಗೆದ್ದು ಬಂದ್ರೆ ಇವಾಗ ಗೌರ್ಮೆಂಟ್ ಬಂದು ಸೇಮ್ ಇವಾಗ ಪ್ರೈವೇಟ್ ಸ್ಕೂಲ್ ಕಾಲೇಜಸ್ ಹೆಂಗ್ ಮಾಡ್ತಾರೋ ಅದೇ ತರ ಗೌರ್ಮೆಂಟ್ ಸ್ಕೂಲ್ ಕಾಲೇಜಸ್ ಅಲ್ಲಿ ಮಾಡ್ತಾರೆ ಅಂತ ಒಂದು ಪ್ರಾಮಿಸ್ ಕೊಟ್ಟಿದ್ದಾರೆ. 7th ಅಜೆಂಡಾ ಏನಂದ್ರೆ ಜಾಬ್ ಅಂಡ್ ಆಪರ್ಚುನಿಟೀಸ್ ಫಾರ್ ಯೂತ್. ಇವಾಗ ಅನ್ಎಂಪ್ಲಾಯ್ಮೆಂಟ್ ಬಂದು ತುಂಬಾ ಕಡೆ ಆಗ್ತಿದೆ. ಇವಾಗ ನಮ್ಮ ಕರ್ನಾಟಕ ತರನೇ ಅಲ್ಲಿ ಯುವ ನಿಧಿ ತರ ಕಾನ್ಸೆಪ್ಟ್ ಅಲ್ಲೂ ತಗೊಂಡ್ ಬಂದಿದ್ದಾರೆ. ಏನಂದ್ರೆ 4,000 ಮಂತ್ಲಿ ಸಪೋರ್ಟ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಗ್ರಾಜುಯೇಟ್ ಅಬೌವ್ 29 years, ಮತ್ತೆ 2,000 to 2,500 ಫಾರ್ ಡಿಪ್ಲೊಮೊ ಅನ್ಎಂಪ್ಲಾಯ್ಡ್ ಸ್ಟೂಡೆಂಟ್ಸ್. ಮತ್ತೆ ಇಂಟರ್ನ್ಶಿಪ್ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದಾರೆ. 10,000 ಸ್ಟೈಫನ್ ಫಾರ್ ಗ್ರಾಜುಯೇಟ್ಸ್ ಅಂತ, ಮತ್ತೆ 8,000 ಸ್ಟೈಫನ್ ಫಾರ್ IT ಗ್ರಾಜುಯೇಟ್ಸ್ ಅಂತ ಒಂದು ಕಾನ್ಸೆಪ್ಟ್. ಮತ್ತೆ ಮೈ ಡಿಯರ್ ಅಂಕಲ್, ಇವೇನಂದ್ರಿ 75% ಜಾಬ್ ಆಪರ್ಚುನಿಟಿ ಯೂತ್ಸ್ಗೆ ಕೊಡ್ತೀನಿ ಅಂತ. ತಮಿಳ್ನಾಡಲ್ಲಿ ಪ್ರೈವೇಟ್ ಸೆಕ್ಟರ್ ಮತ್ತೆ ಪಬ್ಲಿಕ್ ಸೆಕ್ಟರ್ಗೆ ಎಲ್ಲ ಕಡೆನೂ ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಕೊಟ್ರು ಮೈ ಡಿಯರ್ ಅಂಕಲ್. ಆದ್ರೆ ಇನ್ನ ಅಲ್ಲಿ ತನಕ ಏನು ಮಾಡಿಲ್ಲ. ಅದೇ ತರ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತೀವಂತ ಒಂದು ಪ್ರಾಮಿಸ್ ಕೊಟ್ರು 3 years ಮುಂಚೆ. ಆದ್ರೆ 3 years ಆಗಿ ಇಷ್ಟು ದಿವಸ ಆಗಿನೂ ಯಾವ ನೀಟು ಏನು ಎಕ್ಸಾಮ್ ಕ್ಯಾನ್ಸಲ್ ಆಗಿಲ್ಲ. ಬಟ್ ನಮ್ ವಿಜಯನ ಒಂದು ಪ್ರಾಮಿಸ್ ಕೊಟ್ಟಿದ್ದಾರೆ. 75% ಜಾಬ್ ಫಾರ್ ಲೋಕಲ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ AI ಡ್ರಿವನ್ ಆಪರ್ಚುನಿಟೀಸ್ ಫಾರ್ ಯೂತ್. ಅಂದ್ರೆ ಈ AI ಫೀಲ್ಡ್ ತುಂಬಾ ಬೆಳೀತಿದೆ. ನಮ್ ಯೂತ್ಸ್ಗೆ ಇವಾಗ AI ಬಗ್ಗೆ ತಿಳ್ಕೊಳ್ಳೋಕೆ, ಕೋಡಿಂಗ್ ಈ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮತ್ತೆ 8th ಅಜೆಂಡಾ ಏನಂದ್ರೆ ಬೇಸಿಕ್ ಕಮ್ಯುನಿಟೀಸ್ ಏನಂದ್ರೆ ನಮ್ ಕರ್ನಾಟಕ ತರನೇ ಗೃಹ ಜ್ಯೋತಿ, ಆದ್ರೆ 200 ಯೂನಿಟ್ಸ್ ಫ್ರೀ. ಅದೇ ತರ ತಮಿಳ್ನಾಡಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಒಂದು ಪ್ರಾಮಿಸ್ ಕೊಟ್ಟಿದ್ದಾರೆ.
ಮತ್ತೆ ಇನ್ನೊಂದು ಹೊಸ ಕಾನ್ಸೆಪ್ಟ್, ಡ್ರಿಂಕಿಂಗ್ ವಾಟರ್ ಪೈಪ್ಲೈನ್. ಅಂದ್ರೆ ಮನೆಗೆ ಕುಡಿಯೋ ನೀರು ಬಂದು ಡೈರೆಕ್ಟ್ ಆಗಿ ಬರೋ ತರ ಒಂದು ಇಂಪ್ಲಿಮೆಂಟ್ ಮಾಡ್ಕೊಡ್ತಾರೆ ಅಂತ ಒಂದು ಪ್ರಾಮಿಸ್ ಕೊಟ್ಟಿದ್ದಾರೆ ವಿಜಯಣ್ಣ. ಇಷ್ಟವರೆಗೂ ಮ್ಯಾನಿಫೆಸ್ಟ್ ಬಗ್ಗೆ ತಿಳ್ಕೊಂಡ್ವಿ. ವಿಜಯಣ್ಣ ಅವರು ಏನೇನ್ ಕೊಡ್ತಾರೆ, ಏನೇನೆಲ್ಲ ಮಾಡ್ತಾರೆ. ಮೈ ಡಿಯರ್ ಅಂಕಲ್, ನೀವಂತೂ ಕೊಟ್ಟಿದ್ದಂತೂ ತುಂಬಾ ಇತ್ತು ಬಿಡಿ. ಈ 5 ವರ್ಷದ ಬಾಟಲಕ್ಕೆ 10 ಇರುವ ಅಂತ ಹೇಳಿ ಎಲ್ಲಾನು ಹಾಳು ಮಾಡ್ಬಿಟ್ರಿ ನಮ್ಮ ಜನನ. ಅಂತ ಈಗ ನೀವು ಏನು ಕೆಟ್ಟವ್ರು ಅಂತ ಕೂಡ ನಾನು ಏನು ಹೇಳ್ತಾ ಇಲ್ಲ, ಬಟ್ ನಮ್ಮ ಜನ ಕೂಡ ಅದನ್ನ ತಿಳ್ಕೊಬೇಕು. ಇವಾಗ ಮ್ಯಾನಿಫೆಸ್ಟ್ ಬಗ್ಗೆ ಎಲ್ಲ ಇಷ್ಟೆಲ್ಲ ಡೀಟೇಲ್ಸ್ ಅಂತ ಹೇಳಿದೀವಿ. ಇವಾಗ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಣ. ಕರೂರಲ್ಲಿ ಏನೇನು ಇನ್ಸಿಡೆಂಟ್ಸ್ ಆಯ್ತು, ವಿಜಯಣ್ಣನ ಮೇಲೆ ಯಾವ ತರ ಕೇಸ್ಗಳು ಬಿದ್ವು, ಮೂವಿ ಬಗ್ಗೆ ಯಾಕೆ ಈ ತರ ಆಯ್ತು, ಎಲ್ಲಾನು ಕೂಡ ಮಾತಾಡೋಣ. ಕರೂರು ಇನ್ಸಿಡೆಂಟ್ ಆಗೋದಕ್ಕೂ ಮುಂಚೆ ವಿಜಯಣ್ಣ ಸ್ವಲ್ಪ ಲೇಟಾಗೆ ಬಂದ್ರು. ಅದು ಅವ್ರಿಗೂ ಕೂಡ ಗೊತ್ತಿರೋಂಥ ವಿಷಯನೇ. ಅಲ್ಲಿ ಕೊಟ್ಟಿರೋ ಪರ್ಮಿಷನ್ ಬಂದು ಬರೀ 10,000 ಪೀಪಲ್ಸ್ಗೆ ಅಂತ. ಅದೇ ಅಲ್ಲಿ ಬಂದಿದ್ದು 15,000 ಇಲ್ಲ 18,000 ವರ್ಗೂ ಬಂದಿದ್ರು. ನಾನು ಕೂಡ ಲೈವ್ ಕುತ್ಕೊಂಡು ನೋಡ್ತಾ ಇದ್ದೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಗೌರ್ಮೆಂಟ್ ಅವ್ರು ಕೊಟ್ಟಿದ್ದು ಅಷ್ಟು ಪರ್ಮಿಷನ್ ಅಲ್ಲಿ ಇನ್ನೂ ಜಾಸ್ತಿನೇ ಬಂದಿದ್ರು ಜನ. ಬಂದಾದ್ಮೇಲೆ ಅವರು ಭಾಷಣ ಮಾಡೋ ಟೈಮಲ್ಲಿ ಇನ್ಸಿಡೆಂಟ್ ಒಂದ್ರ ಮೇಲೆ ಒಂದು ಸ್ಟಾರ್ಟ್ ಆಗ್ತಾನೆ ಇತ್ತು. ಆಂಬುಲೆನ್ಸ್ಗಳು ಏನ್ ಕಂಟಿನ್ಯೂಸ್ ಆಗಿ ಬರೋದಂತೆ, ಇಲ್ದಿರೋದೆಲ್ಲ ಪ್ರಚಾರಗಳು ಮಾಡೋದಂತೆ. ವಿಜಯಣ್ಣವರು ಹಂಗೂ ಮೇಲ್ಗಡೆಯಿಂದ ಎಲ್ಲ ಬಾಟ್ಲ್ ಎಲ್ಲ ಕೊಟ್ರು ಪ್ರಾಣ ಉಳಿಸ್ಕೊಳ್ಳೋದ ಏನೋ ಇದಕ್ಕೆ. ಆದ್ರೆ ಏನ್ ಮಾಡೋದ, ಅವತ್ತು ಗೌರ್ಮೆಂಟ್ ಫಾಲ್ಟ್ ಅಂತಾನು ಹೇಳ್ಬೇಕು, ಇಲ್ಲ ಪೀಪಲ್ಸ್ ಫಾಲ್ಟ್ ಅಂತಾನು ಕೂಡ ನಾವ್ ಹೇಳ್ಬೇಕು. ಇಲ್ಲ ವಿಜಯಣ್ಣನ ಫಾಲ್ಟ್ ಅಂತೂ ಚಾನ್ಸ್ ಆಲ್ಮೋಸ್ಟ್ ಒಂದು 90% ಇಲ್ಲ. ಬಟ್ 10% ಏನಂದ್ರೆ ಅವ್ರು ತುಂಬಾ ಲೇಟಾಗಿ ಬಂದಿದ್ದು. ಬಟ್ ಹಂಗಾಗಿ ಸ್ವಲ್ಪ ಎಲ್ಲಾನು ಕೂಡ ವಿಜಯಣ್ಣನ ಮೇಲೆ ಆಗಲ್ಲ, ನಾವು ಕೂಡ ಅಲ್ವಾ. ಎಲ್ಲಾರು ಕೂಡ ಅರ್ಥ ಮಾಡ್ಕೊಂಡು ಅವತ್ತಿನ ನಿಂತ್ಕೊಬೇಕಾಯ್ತು. ಬಟ್ ಅವ್ರು ಮುಂಚೆನೆ ಒಂದು ಹೇಳಿದ್ರು, ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ ಬರ್ಬೇಡಿ, ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಡ್ ಬರ್ಬೇಡಿ, ಈ ತರ ಎಲ್ಲ ಆಗುತ್ತೆ ಅಂತ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ನೀವು ಅದನ್ನ ಅರ್ಥ ಮಾಡ್ಕೊಳ್ದೆ 41 ಜನ ಬಲಿ ತಗೊಂಡು ಇವತ್ತು ಅವ್ರನ್ನ ಇಲ್ದಿರೋ ಪ್ರಾಬ್ಲಮ್ಸ್ಗೆಲ್ಲ ತಗಲಾಕಿದ್ರಿ. ಇನ್ನ ಡೈವರ್ಸ್ ವಿಷಯಕ್ಕೆ ಬಂದ್ರೆ, ಡೈವರ್ಸ್ ವಿಷಯ ಅಂತ ನಿಮ್ಗೆ ಗೊತ್ತು. ಅಲ್ಲಿ ನೇಮ್ಗೂ ಸೈನ್ಗೂ ಅವ್ರು ಹಾಕಿರೋಂತ ಏನು ಡಾಕ್ಯುಮೆಂಟ್ಸ್ ಅಲ್ಲಿ ಇರುವಂತ ಎಲ್ಲ ಡೀಟೇಲ್ಸಿಗೂ ಯಾವ್ದಕ್ಕೆ ಸಂಬಂಧನೇ ಇಲ್ಲ. ವೈಫ್ ಹೆಸರು ಬೇರೆ ಇದ್ರೆ ಅಲ್ಲಿರೋ ನೇಮೇ ಬೇರೆ ಇದೆ. ಇದನ್ನೆಲ್ಲ ಸುಮ್ನೆ ಇರ್ಲಾದೆ ಬಿಟ್ಟು ಅವ್ರ ಮೇಲೆ ಏನು ಇಲ್ದಿರೋ ಪ್ರಚಾರಗಳನ್ನೆಲ್ಲ ಮಾಡ್ಕೊಂಡು, ಎಲೆಕ್ಷನ್ ಬೇರೆ ಹತ್ರ ಬಂತು, ಇವಾಗ ನೋಡಿದ್ರೆ ಎಲ್ಲಾ ಪ್ರಾಬ್ಲಮ್ಸು ವಿಜಯ್ ಮೇಲೆ ಎತ್ತಾಕ್ಬಿಡೋಣ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕೆಲವು ಹೇಟರ್ಸ್ಗಳು ಇಲ್ದಿರೋದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಮಾಡಿಸಿ, ಮಕ್ಕಳು ತಲೆ ಕೆಡಿಸಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಸಪೋರ್ಟ್ ಮಾಡಿ ಅದನ್ನೆಲ್ಲ ಹಾಳು ಮಾಡಿದ್ರಿ. ಇಟ್ಸ್ ಓಕೆ, ಅವರೇನು ಕುಗ್ಗುವಂತ ಮನುಷ್ಯ ಏನಲ್ಲ. ಅವರು ನಾಲಾಯ ತೀರ್ಪು ಅನ್ನೋ ಮೂವಿಯಿಂದ ಅವ್ರಿಗೆ ಸೋಲು ಅನ್ನೋದು ಏನು ಹೊಸದೇನಲ್ಲ. ನೀವು ಆಫ್ಟರ್ ಎಷ್ಟೋ ಜನ ಹೇಟರ್ಸ್ಗಳು ನೀವು ಅವ್ರನ್ನ ಹಾಳು ಮಾಡಿರೋದಾಗಿರ್ಬೋದು, ಮತ್ತೊಂದು ಮಾಡಿರೋಂಥದ್ದಾಗಿರ್ಬೋದು. ಇಟ್ಸ್ ಓಕೆ, ಲೆಟ್ಸ್ ಸಿ. ವಿಜಯಣ್ಣ ಗೆಲ್ತಾರೆ ಅಂತ ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಇದ್ದೀನಿ. ಆಲ್ ದ ಬೆಸ್ಟ್ ಅಣ್ಣ. ಇನ್ನೂ ಮಾತಾಡೋಣ, ಹೇಳ್ತೀನಿ. ಇನ್ನ ಮೂವಿ ವಿಷಯಕ್ಕೆ ಬರೋಣ. ಒಂದು ಏನೋ ಪಾಲಿಟಿಕ್ಸ್ ಎಂಟ್ರಿ ಆಗ್ತಿದ್ರು. ಇನ್ನೇನೋ ಒಂದು ಮೂವಿ, ಲಾಸ್ಟ್ ಮೂವಿ ಪಾಲಿಟಿಕ್ಸ್ ಬಗ್ಗೆ ಮಾಡ್ಬೇಕು ಅಂತ ಅವ್ರ ಉದ್ದೇಶ ಅಂತ ಏನಲ್ಲ. ಎಲ್ರು ತಿಳ್ಕೊಳ್ಳಿ, ಎಲ್ರು ಎಜುಕೇಟೆಡ್ ಆಗ್ಲಿ ಅಂತಗೋಸ್ಕರ ಆ ಮೂವಿ ಅಂತ ಮಾಡಿದ್ರು. ಬಟ್ ಆ ಮೂವಿಲಿ ಆಲ್ರೆಡಿ ಪೈರಸಿ ಆಗೋಗ್ಬಿಟ್ಟಿದೆ. ಅದರಲ್ಲಿ 30% ಅಷ್ಟೇ ಅಂತ ಮೂವಿ ಪಾಲಿಟಿಕ್ಸ್ ಯೂಸ್ ಮಾಡಿರುವಂತದ್ದು. ಇನ್ನು 70% ಭಗವತ್ ಕೇಸರಿನೇ ಕಂಪ್ಲೀಟ್ಲಿ ಇದ್ದಿತ್ತು. ಈಗ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಲ್ರೆಡಿ ಒಂದು 3 crores ಪೀಪಲ್ಸ್ ಎಲ್ಲ ಮೂವಿ ಡೌನ್ ಮಾಡ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರಂದ್ರೆ CBFC ಅವರೇ. ಯಾಕೆ ಅಂದ್ರೆ Jan 9th ರಿಲೀಸ್ ಆಗ್ಬೇಕಾಗಿರುವಂತ ಮೂವಿನ ಸೆನ್ಸರ್ ಇಶ್ಯೂ ಇಂದ ಮುಂದೆ ಹಾಕಿದ್ರು. ಯಾಕೆ, ಏನ್ ವಿಷಯಕ್ಕೆ, ಪಾಲಿಟಿಕ್ಸ್ ಮಾತಾಡಿದ್ರು ಅಂತಾನ? ಹಂಗಿದ್ರೆ ಸರ್ಕಾರ ಮೂವಿ ಕಂಪ್ಲೀಟ್ಲಿ ಪಾಲಿಟಿಕ್ಸ್ ಇದೆ. ಇನ್ನ ಬೇರೆ ಏನಾರ ಅಡಲ್ಟ್ ಸೀನ್ಸ್ಗಳಿದೆಯಾ? ಅದು ಇಲ್ಲ. ಈಗ ಅನಿಮಲ್ ಆಗಿರ್ಬೋದು, ಇಲ್ಲ ನೆಕ್ಸ್ಟ್ ಬರೋವಂತ ಮೂವೀಸ್ಗಳಾಗಿರ್ಬೋದು, ಎಲ್ಲ ಅಡಲ್ಟ್ಸ್ ಮೂವಿ ಅಂತ ಇರೋವಂಥದ್ದೇ. ಯಾಕೆ ಇವ್ರು ಬರೀ ಒಂದು ಪಾಲಿಟಿಕ್ಸ್ ಅನ್ನೋ ಹೆಸರಲ್ಲಿ ಬರೀ ವಿಜಯಣ್ಣನ ಟಾರ್ಗೆಟ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಅರ್ಥ ಆಗ್ಲಿಲ್ಲ. ಇದು ಗೌರ್ಮೆಂಟ್ ತಪ್ಪ,
ಇಲ್ಲ CBFC ಅವ್ರ ತಪ್ಪ, ಇಲ್ಲ ಬೇರೆ ಇನ್ಯಾರ್ದೋ ಏನೋ ಏಟರ್ಸ್ಗಳು ಮಾಡಿರೋಂಥ ಕಿತಾಪತಿಗಳ ಕೂಡ ನಮಗೂ ಕೂಡ ಐಡಿಯಾ ಇಲ್ಲ. ಲೆಟ್ ಸಿ ಏನಾಗುತ್ತಂತನೂ ನೋಡ್ಬೇಕು. ನೆಕ್ಸ್ಟ್ ಇನ್ನೇನು ಒಂದೇ ದಿನ ಎಲೆಕ್ಷನ್ ಇರೋವಂಥದ್ದು. ಇವ್ರು ಬರೀ ನನ್ನ ವಿಜಯನ ಹಂಗ್ ಸೋಲಿಸ್ತೀನಿ ಅಂತ ಅದರ್ ಪಾರ್ಟೀಸ್ ಪೀಪಲ್ಸ್ ಎಲ್ಲ ಮಾತಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಇವಾಗ ಇರೋವಂಥ ಸಿಚುವೇಶನ್ಸ್ಗಳು ನೋಡಿದ್ರೆ ಅವ್ರು ಮಾಡ್ತಾ ಇರೋವಂಥ ರ್ಯಾಲಿಗಳಾಗಿರ್ಬೋದು, ಇಲ್ಲ ಅವ್ರು ಮಾಡ್ತಿರೋವಂಥ ಭಾಷಣಗಳಾಗಿರ್ಬೋದು. ಆಕ್ಚುಲಿ ಇವತ್ತು ಪಾಲಿಟಿಕ್ಸ್ ಮಾತಾಡೋದಕ್ಕೆ ಕಾರಣ ಏನಂದ್ರೆ ಬರೀ ಎಜುಕೇಟೆಡ್ ಪೀಪಲ್ಸ್ ಬರೀ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ ಅಂತ ಎಲ್ಲ ಅನ್ಕೊಳಕ್ಕೆಲ್ಲ ಹೋಗ್ಬೇಡಿ. ಇವತ್ತು ಯೂತ್ಸ್ ಕೂಡ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ದ ಓನ್ಲಿ ರೀಸನ್ ಇಸ್ ವಿಜಯಣ್ಣ. ಸೊ ಒಂದು ಮೂವಿನ ಇಟ್ಕೊಂಡು ಅವ್ರ ಮೇಲೆ ಎಳ್ದಿರೋ ಎಲ್ಲ ಆರೋಪನೆಲ್ಲ ಮಾಡಿ ಕರೋರ್ ಇನ್ಸಿಡೆಂಟ್ ಆಗಿರ್ಬೋದು, ಡೈವರ್ಸ್ ಆಗಿರ್ಬೋದು, ಅಥವಾ ಇನ್ನೇನೋ ಸ್ಟಾರ್ಟಿಂಗ್ ಇಂದ ಒಂದು ಅಂಟಿದ್ದೀವಿ. ಇನ್ನೂ ಒಂದು ದಿವಸ ಐತೆ, ಎಲ್ಲರೂ ಓಟ್ ಹಾಕಿ. ಅದರ್ ಸ್ಟೇಟ್ಸ್, ಬೇರೆ ಕಂಟ್ರಿ, ನಾನ್ ರೆಸಿಡೆಂಟ್ ಇಂಡಿಯನ್ ಎಲ್ಲರೂ ನಿಮ್ಮ ಡಾಕ್ಯುಮೆಂಟ್ಸ್, ಆದರೆ ಎಲೆಕ್ಷನ್ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ಮ ಪಾಸ್ಪೋರ್ಟ್ ಎಲ್ಲ ಕರೆಕ್ಟಾಗಿ ತೊಗೊಂಡು ಬಂದು ಯಾವುದು ಮಿಸ್ ಮಾಡಬೇಡಿ. ಇನ್ನೂ ಒಂದು ದಿವಸ ಐತೆ. ಒಂದು ಓಟ್ ಇದೆ, ಏನು ಡಿಫ್ರೆನ್ಸ್ ಇದ್ರೂ ಬರ್ಬೋದು. ನಾವು ಇಷ್ಟೆಲ್ಲ ಮಾತಾಡಿದ್ದೀವಿ, ವಿಜಯನ ಗೆಲ್ಲಬೇಕು, ಟಿವಿಗೆ ಓಟ್ ಹಾಕ್ಬೇಕಂತ ಸ್ಟಾರ್ಟಿಂಗಿಂದ ಮಾತಾಡ್ತಿದ್ದೀವಿ. ನಿಮ್ಗೇನು ಅನಿಸ್ತಿದೆ? ಜನರು ಓಟ್ ಹಾಕ್ತಾರಾ? ಈ ವಿಡಿಯೋದಿಂದ ಅವ್ರಿಗೇನು ತಿಳ್ಕೊಂಡಿರ್ತಾರೆ? ನೋಡಿ ಬ್ರೋ, ಒಂದು ಪಕ್ಷ ಬರ್ತಿದೆ, ಹೊಸಬ್ರು ಬರ್ತಾ ಇದಾರೆ, ಆಕ್ಟರ್ ಕಮ್ CM ಆಗ್ತಾ ಇದಾರೆ ಅಂದ್ರೆ ಈಗ ಹಳೆ ರಾಜಕಾರಣಿಗಳಿಗೂ ಎಲ್ರಿಗೂ ಏನೋ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ, ಇಲ್ಲಾಂದ್ರೆ ಬೇಜಾರಾಗಿರುತ್ತೆ. ಇಲ್ಲಾಂದ್ರೆ ಅವರು ಮಾಡಿರೋಂಥ ಎಷ್ಟೋ ಕಿತಾಪತಿಗಳಿಗೆ ಇರ್ಬೋದು, ಕರಪ್ಷನ್ ಆಗಿರ್ಬೋದು, ಎಲ್ಲ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಎಷ್ಟೊಂದು ದುಡ್ಡು ಮಾಡ್ಕೊಂಡು ಅವ್ರವ್ರ ಮಕ್ಕಳನ್ನ ಇದು ಮಾಡಿರೋವಂಥರಾಗಿರ್ಬೋದು. ಬಟ್ ನಾವು ಇವತ್ತು ಒಂದು ಪಾರ್ಟಿ ಗೆಲ್ಬೇಕು, ಇಲ್ಲ ವಿಜಯಣ್ಣ ಗೆಲ್ಬೇಕು, ಇಲ್ಲ TVK ಅವರೇ ಇರೋ 234 ಅಂದ್ರೆ 234 ಮೆಂಬರ್ಸ್ ಇರೋ ಅಂತ ಅಷ್ಟು ಜನ ಗೆಲ್ಬೇಕು ಅಂತಾನೆ ನಾನು ಖುಷಿ ಪಡ್ತಾ ಇರೋದು. ಬಟ್ ನಮ್ ಜಾತಿ, ನಮ್ ಕುಲ, ನಮ್ ಮತ, ನಮ್ ಭಾಷೆ, ನಮ್ ಧರ್ಮ, ಕಾನ ಪಿನ ಮಕನ್ ಅಂತ ಯಾವ ಬಿಟ್ಟು ಎಜುಕೇಟೆಡ್ ಇಂದ ನಾವು ವೋಟ್ ಹಾಕ್ತಿವೋ ಅವತ್ತಿಗೆ ಒಂದು ಪಾರ್ಟಿ ಗೆದ್ದು ನಮ್ಗೆ ಒಳ್ಳೇದ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ತುಂಬಾ ಇದಾವೆ. ಮೂವೀಸ್ ಎಲ್ಲ ತೋರಿಸ್ಬಿರ್ಬೋದು. ಈಗ ಸರ್ಕಾರ ಮೂವಿಲಿ ನಾನು ಹೇಳೋದಿಷ್ಟೇ, ನೀವು ಕ್ಯಾಲ್ಕುಲೇಟ್ ಮಾಡೋ ಅಂತ ಟೈಮ್ ಅಂತೂ ಈಗ ಇಲ್ಲ. ಫ್ಯಾನ್ ಮೂಮೆಂಟ್ ಆಗಿ ಈಗ ನೀವು ಹೋಗಿ ವೋಟ್ ಹಾಕಿರೋದ್ರಿಂದ ಒಂದು ಪಕ್ಷ ಗೆದ್ಬಿಡ್ತು, ವಿಜಯಣ್ಣ ಗೆದ್ಬಿಟ್ರು ಅನ್ನೋದು ಸ್ವಲ್ಪ ಮೈಂಡಲ್ಲಿ ಬಿಟ್ಟು ಅವರು ಏನ್ ಇಂಪ್ಲಿಮೆಂಟ್ ಮಾಡ್ತಾರೆ, ಏನ್ ಡೆವಲಪ್ಮೆಂಟ್ ತರ್ತಾರೆ, ಹೆಣ್ಮಕ್ಳು ಸೇಫ್ಟಿ ಹೇಗ್ ತರ್ತಾರೆ, ಇದೆಲ್ಲದಕ್ಕಿಂತ ನಮ್ಗೆ ಮೇನ್ ಕೊರತೆ ಏನಾಗಿದೆ ಇವತ್ತು ಅಂದ್ರೆ ಜಾಬ್ ಆಪರ್ಚುನಿಟೀಸ್ ತುಂಬಾ ಅಂತ ನಾವು ಫೇಸ್ ಮಾಡ್ತಾನೆ ಇದೀವಿ. ಅದು ಸ್ಟ್ರಗಲ್ ಇವತ್ತಿನ ಅಂತಾನೆ ಏನಲ್ಲ, ಲಾಸ್ಟ್ ಆಫ್ಟರ್ ಕೊರೋನಾದಿಂದನೂ ನಾವು ತುಂಬಾ ಫೇಸ್ ಮಾಡ್ತಾನೆ ಇದೀವಿ. ಇದಕ್ಕೆಲ್ಲ ಕಾರಣ ಬಂದು ಗೌರ್ಮೆಂಟೇ ಉತ್ತರ ನೀಡಬೇಕು. ನಾವಿನ್ನು ಹಳೆ ಸಿಲೆಬಸ್ ನ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಹೋದ್ರೆ ಎಲ್ಲ ವೇಸ್ಟ್. ಈಗ ಸ್ಕಿಲ್ಸ್ ಅನ್ನು ಇಂಪ್ಲಿಮೆಂಟ್ ಕೂಡ ಅವರು ಕೂಡ ತಂದಿದ್ದಾರೆ ಮ್ಯಾನಿಫೆಸ್ಟೋಲಿ. ಸೊ ಲೆಟ್ಸ್ ಟ್ರೈ, ಲೆಟ್ಸ್ ಬಿಲೀವ್. ನೋಡೋಣ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಹೇಗೆಲ್ಲ ಅವರು ವೋಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಾರೆ, ವಿಜಯಣ್ಣ ಹತ್ರ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ, ವಿಜಯಣ್ಣ ಏನೆಲ್ಲ ಎಕ್ಸ್ಪೆಕ್ಟೇಷನ್ ನಮ್ಮ ಮೇಲೆ ಇಟ್ಟಿದ್ದಾರೆ ಅಂತ ತಮಿಳ್ನಾಡಲ್ಲಿ ಇರುವಂತ ಎಲ್ಲಾ ಪೀಪಲ್ಸಿಗೂ 8 ಕೋಟಿ ಜನಕ್ಕೂ ಕೂಡ ಗೊತ್ತಿರುವಂತ ವಿಷಯನೇ. ಯಾರು ಕೂಡ ಕಾಸು ಇಸ್ಕೊಂಡು ಬೇರೆಯವ್ರಿಗೆಲ್ಲ ವೋಟ್ ಮಾಡಕ್ಕೆಲ್ಲ ಹೋಗ್ಬೇಡಿ. ಇಸ್ಕೊಳ್ಳಿ, ಕಾಸೆಲ್ಲ ನಿಮ್ದೆ, ಅದು ವಿಜಯಣ್ಣ ಕೂಡ ಅವರು ಹೇಳಿರೋಂಥದ್ದೇ. ಬಟ್ ಸ್ವಲ್ಪನಾರು ನಿಮ್ ಬುದ್ಧಿನ ನಿಮ್ ಕೈಲಿ ಇಟ್ಕೊಂಡು ಯಾರಿಗೆ ವೋಟ್ ಹಾಕಿದ್ರೆ ನಮ್ಗೆ ಏನ್ ಚೇಂಜಸ್ ತರ್ತಾರೆ, ಏನ್ ಹೊಸ ತರ್ತಾರೆ, ನಮ್ಮ ಮಕ್ಕಳಿಗೆ ಹೇಗೆಲ್ಲ ಹೊಸ ಡೆವಲಪ್ಮೆಂಟ್ ಆಗುತ್ತೆ, ಎಜುಕೇಶನ್ ಅಲ್ಲಿ ಆಗಿರ್ಬೋದು, ಇಲ್ಲ ಸ್ಕಿಲ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಜಾಬ್ಸ್ ಅಲ್ಲಿ ಆಗಿರ್ಬೋದು, ಇದನ್ನೆಲ್ಲ ಕೂಡ ಆಲೋಚನೆ ಮಾಡಿ ವೋಟ್ ಮಾಡಿ. ಅದಾದ್ಮೇಲೆ ಇನ್ನೊಂದು ಪಕ್ಷ ಈಗ ರೀಸೆಂಟ್ ಆಗಿ ತುಂಬಾ ಜನಕ್ಕೆ ಮಟನ್ ಬಿರಿಯಾನಿ, ಆಮೇಲೆ ಲ್ಯಾಪ್ಟಾಪ್, ಇನ್ನೊಂದು ಮತ್ತೊಂದೆಲ್ಲ ಕೊಟ್ಟಿರ್ಬೋದು. ನಮ್ಮ ಮಕ್ಳಿಗೆ ಅದ್ ಕೊಟ್ರು, ಇದ್ ಕೊಟ್ರು, ನಮ್ಮ ಮಗಳಿಗೆ ಅದ್ ಕೊಟ್ರು, ಇದ್ ಕೊಟ್ರು, ಕಾರ್ ಕೊಟ್ರು, ಬೈಕ್ ಕೊಟ್ರು. ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ಲೀಸ್ ಯಾರು ಕೂಡ ವೋಟ್ ಹಾಕಕ್ಕಂತೂ ಹೋಗ್ಬೇಡಿ.
ನಿಮ್ಗೆ ಏನ್ ಚೇಂಜಸ್ ಬೇಕೋ ಅದನ್ನೆಲ್ಲ ಮ್ಯಾನಿಫೆಸ್ಟೋ ಅಲ್ಲಿ ವಿಜಯಣ್ಣ ಅವ್ರು ಮಾಡಿದ್ದಾರೆ, ಇನ್ನೂ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಆ ಆದ್ರೆ ಇಷ್ಟೇ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು, ವೋಟ್ ಫಾರ್ ಟಿವಿಕೆ. ಫ್ಯಾನ್ ಬಾಯ್ ಆಗಿ ಅಂತ ನಾವಿಬ್ರು ಏನ್ ಕೇಳ್ತಾ ಇಲ್ಲ, ಜಸ್ಟ್ ಒಂದ್ ಹೊಸ ಚೇಂಜಸ್ ಡೆವಲಪ್ ಆದ್ರೆ ಅದು ಹಂಗೆ ಪಾಸ್ ಆಗುತ್ತೆ. ಪಕ್ಕದ ಸ್ಟೇಟು, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ತನಕ ಎಲ್ಲ ಡೆವಲಪ್ ಆಗುತ್ತೆ. ಒಂದು ಚೇಂಜಸ್ ಇರ್ಬೇಕು. ಇಷ್ಟು ವರ್ಷ ನಾವು ಏನೋ ಒಂದು ರೂಲ್ಡ್ ಪೀಪಲ್ ತರಾನೇ ಇದೀವಿ. ಏನೋ ಕುಲಂಬರಾಗಿ ಏನೋ ಮುಂದೆ ಹೋಗ್ತಿಲ್ಲ, ನಮ್ ಫ್ಯೂಚರ್ಗೆ ಏನು ಯೂಸ್ ಇಲ್ಲದೆ ತರ ನಾವು ಕೆಲಸ ಮಾಡ್ತಿದೀವಿ. ಈ ಎಜುಕೇಟೆಡ್ ಪೀಪಲ್ ಇವಾಗ 20,000 ಕೆಳಗಡೆ ಸ್ಯಾಲ್ರಿಗೆ ವರ್ಕ್ ಮಾಡೋ ತರ ಒಂದು ಸಿಚುವೇಶನ್ ಬಂದಿದೆ. ಸೊ ನಾವು ಇದೆಲ್ಲ ಚೇಂಜ್ ಮಾಡಬೇಕು. ಸೊ ಬೇರೆ ಏನಾದ್ರು ಕ್ವಶನ್ಸ್ ಆಯ್ತಾ ನನಗೆ? ನನಗೇನಾತರ. ಸೊ ಫೈನಲಿ ವೋಟ್ ಫಾರ್ ವಿಜಿಲ್ ಸಿಂಬಲ್. விசில் சின்னத்துக்கு ஓட்டு போடுங்க. ಸೊ ನಾವು ಒಂದು ಚೇಂಜಸ್ ತರಬೇಕು. ಜಸ್ಟ್ ವೋಟ್ ಫಾರ್ ವಿಜಿಲ್ ಸಿಂಬಲ್. விசிலுக்கு அடி ஓட்டு. கான்ஃபிடென்ட் ஆயிருங்க மக்களே. நல்லதே நடக்கும். வெற்றி நிச்சயம். மீண்டும் சந்திக்கும் வரை வணக்கம். வணக்கம். காலையில சும்மா பக்காவா ரெடி ஆயிட்டு வீட்டுல இருக்கிற சாமியெல்லாம் கும்பிட்டுட்டு உங்க ஓட்டர் ஐடி கார்டு கையில எடுத்துக்கிட்டு முதல்ல பூத்துல போய் நின்னு அந்த விசில் சின்னத்துக்கு நேரா இருக்கிற அந்த பட்டனை ஒரு அழுத்துங்க. இது ஒரு தலைமுறைக்கான ஒரு தேர்தல், உங்களுக்கான தேர்தல். விஜய்க்கு, உங்க அண்ணனுக்கு, உங்க தம்பிக்கு, உங்க பிள்ளைக்கு